ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ನಂತರ ಹಲವರು ಅವರ ಬೆಂಬಲವಾಗಿ ನಿಂತುಕೊಂಡ್ರು. ಹಲವರು ರಾಜೀನಾಮೆಯನ್ನು ಕೊಡುವಂತ ಪರ್ವವನ್ನು ಶುರು ಮಾಡಿದ್ರು. ಹಲವರು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಆದರೆ ಯತ್ನಾಳ್ ಅವರಿಗೆ ವಾಪಸ್ ಬರೋ ಆಸೆ ಸದ್ಯಕ್ಕೇನೋ ಇದ್ದಂಗಿಲ್ಲ. ಯಾಕೆ ಅಂತಂದ್ರೆ ಅವ್ರು ನಾನು ನಡು ಬಗ್ಗಿಸಿ ಯಾವುದು ಬರೋದಿಲ್ಲ ಅಂತ ಹೇಳಿ ಅವರು ಏನು ಹೇಳ್ತಾರೆ ಅಂದರೆ, ನಾನು ಬಿಜೆಪಿಗೆ ಮರಳಿ ಕರೆಯಿರಿ ಅಂತ ನಾನು ಏನು ಮನವಿ ಮಾಡಕ್ಕೆ ಹೋಗಲ್ಲ ಅಂತ ಹೇಳಿ ಅಪ್ಪ ಮಗನ ಕುತಂತ್ರದಿಂದ ಹಿಂಗಾಗ್ಬಿಟ್ಟಿದೆ ಅಂತ ಯತ್ನಾಳ್ ಅವರ ಮಾತು. ಎಲ್ಲರೂ ತಾಳ್ಮೆಯಿಂದ ಇರಬೇಕು, ಒಳ್ಳೆ ಕಾಲ ಬರುತ್ತೆ ಅಂತ ಯತ್ನಾಳ್ ಅವರದು. ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಬಿಜೆಪಿ ಬಿಡೋದಿಲ್ಲ. ಯತ್ನಾಳ್ ಬೇರೆ ಪಕ್ಷ ಕಟ್ಟಿದ್ರೂ ಕೂಡ ನಾವು ಪಕ್ಷ ಬಿಡಲ್ಲ. ಹಿಂದುತ್ವಕ್ಕೆ ಬಿಜೆಪಿ RSS ಇದೆ ಸಾಕು ಅಂತ ರಮೇಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದರೆ ಬಲಿಕಾ ಬಕ್ರ ಯತ್ನಾಳ್ ಅವರು, ನೀವು ಮುಂದೆ ಹೋಗಿ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂದ್ರಲ್ಲ, ಈಗ ಹೋದ್ರಿ ತಗಲಾಕೊಂಡ್ರಿ, ಅವ್ರು ಆರಾಮಾಗಿದ್ದಾರೆ. ರಾಜಕಾರಣದಲ್ಲಿ ನಾನು 2 ಸಲ ಹೋಯ್ದು 3ನೇ ಸಲ ಹೊರಗೆ ಹಾಕ್ಯಾರ. ಮತ್ತು ನಾ ಯಾರಿಗೂ ಹೋಗಿ ಕೈಕಾಲು ಮುಗಿದಿಲ್ಲ. ನೀವು ಈಗಾದರೂ ಕೆಲವು ಮಂದಿ ಫೋನ್ ಮಾಡ್ತಾರೆ ನನಗೆ, ನೀವು ಒಂದು ಮಾತು ವಿನಂತಿ ಮಾಡಿಕೊಂಡ್ರಿ ಎಲ್ಲ ಮಾಧ್ಯಮಗಳ ಮೂಲಕ, ಇಲ್ಲ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಪುನರ್ ಪರಿಶೀಲಿಸ್ಬೇಕಂತ ನಾ ಹೇಳೋದು ನಾವು ಬೇಡ. ನಾನು ಅಯೋಗ್ಯ ಅಂತ ಹೇಳಿ ಅವರೇ ಸರ್ವೆ ಮಾಡ್ಯಾರ ಅಂತ ಹೇಳಿದ್ರೆ ನೀವು ಮಾಧ್ಯಮ, ಆ ಸರ್ವೆ ಪ್ರಕಾರ ನಾ ಅಯೋಗ್ಯ ಇದ್ದಂದ್ರೆ ಬಿಟ್ಬಿಡ್ಲಿ, ನಾವು ಆರಾಮಿರ್ತಾನೆ. ನನಗೆ ನಂದೇ ಆದಂಥ ಒಂದು ಜಗತ್ತು ಕಟ್ಟಿನ ಆ ಜಗತ್ತನ್ನ ಹೋಗ್ತೀನಿ ಅಂದ್ರೆ ನಾನು ಒಂಟಿ ಮಾಡ್ಬೇಕಂತೇಳಿ. ಯತ್ನಾಳ್ ಒಂದು ಬಿಟ್ಟು ಉತ್ತರನ್ನೆಲ್ಲ ತೊಗೊಂಡ್ಬಿಟ್ರೆ ಯತ್ನಾಳ್ ಜೀರೋ ಆಗ್ತಾನಂತ. ಯತ್ನಾಳ್ ಜೀರೋ ಆಗೋದಿಲ್ಲ ವಿಜೇಂದ್ರ. ನಾನು ನೋಡಕತ್ತಿ, ನೀನು 2028ರಾಗ ನೀನು ಅಲ್ಲೇ ನನ್ನ ಎದುರಿಗೆ ಕೂತಿರ್ತಿ, ನಿನ್ನ ತನಿಖೆ ಮಾಡಿಸ್ತಿರ್ತೀನಿ. ಅವಾಗ ಇವತ್ತೇನು BJPಯ ಒಂದು ಕುಟುಂಬದ ಸ್ವಾರ್ಥಕ್ಕಾಗಿ ನನ್ನನ್ನು ಏನೋ ಉಚ್ಚಾಟನೆಯನ್ನು ಮಾಡಿದ್ರು. ಒಂದು ಭ್ರಷ್ಟ ಕುಟುಂಬದ ಪರವಾಗಿ ಹೈಕಮಾಂಡು ನಿಂತಿದ್ದು ನೋಡಿ ಇಡೀ ಕರ್ನಾಟಕದಲ್ಲಿ ಹಿಂದೂ ವಿಚಾರದವರು, ಹಿಂದುತ್ವ ಇರುವಂತಹ ಪ್ರತಿಯೊಬ್ಬ ಯುವಕರು ಸಹಿತ ಈ ರಾಜ್ಯದಲ್ಲಿ ಎಲ್ಲ ಮೂಲೆಗಳಲ್ಲಿ ಸಹ ಭಾಳಷ್ಟು ದಿಗ್ಭ್ರಾಂತರಾಗಿದ್ದಾರೆ, ಭಾಳಷ್ಟು ಕಣ್ಣೀರು ಹಾಕಿದ್ದಾರೆ, ಭಾಳಷ್ಟು ಏನು ಪಕ್ಷದ ಮೇಲೆ ಏನು ಅಭಿಮಾನ ಇತ್ತು ಆ ಅಭಿಮಾನದಿಂದ ವಿಮುಖರಾಗ್ತಾ ಇದ್ದಾರೆ. ಇದು ಭಾಳ ಕೆಟ್ಟ ಸಮಯ. ನಾ ಇಡೀ ರಾಜ್ಯದ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೋದೇನೆಂದರೆ, ಯಾರೂ ಬೇರೆ ಪಕ್ಷ ಕಟ್ಟು ಅನ್ನೋ ಉದ್ದೇಶದಾಗ ಮಾತಾಡೋದು ಹೇಳಿದಾನೆ. ಅವ್ರು ಪೂರ್ಣ ವಿಡಿಯೋ ನೋಡಿದ್ದಾನೆ. ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ, ಕೆಲವೊಂದು ಮಾಧ್ಯಮ ಬಂದದ್ದು ಬೇರೆ ಇದೆ. ನಾವು ಬೆಂಗಳೂರು ಸಭೆ ಆದ ನಂತರ ವಾಪಸ್ ಭೇಟಿಯಾಗಿಲ್ಲ, ಅದು ಚರ್ಚೆ ಮಾಡೋದು. ಒಂದು ನೀವು ಫಸ್ಟ್ ಪಡಿಸ್ತೀನಿ, ಯಾವುದೇ ಪರಿಸ್ಥಿತಿ ನಾವು BJP ಬಿಡೋಲ್ಲ. BJPಯಲ್ಲೇ ನಾವು ಮುಂದುವರಿತೀವಿ. ಯತ್ನಾಳ್ ಅವರು BJP ಮುಂದುವರಿತಾರೆ. ನಾ ಬೇರೆ ಪಕ್ಷ ಕಟ್ಟು ಅನ್ನೋದು ನನಗೆ ಇಲ್ಲ. ನೀವು ಮಾಧ್ಯಮ ಸೃಷ್ಟಿ ಮಾಡೋ ಅನಿಸ್ತದೆ, ಬಟ್ ನಾವು ಭಾರತೀಯ ಜನತಾ ಬೇರೆ ಪಕ್ಷ ಬಿಟ್ಟು ಹೋಗಲ್ಲ. ನಮ್ಮ ಟೀಮ್ ಯತ್ನಾಳ್ ಅವ್ರು ಹೋಗೋದಿಲ್ಲ, ಬೇರೆ ಪಕ್ಷ ಕಟ್ಟುವ ನಮ್ಮ ವಿಶ್ವಾಸ ಇದೆ. ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿಲ್ಲ. ಹಿಂದುತ್ವ BJP RSS ಅದ ಸಾಕು, ಬೇರೆದು. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜಾಮೀನನ್ನು ಪಡ್ಕೊಂಡಿರುವಂತಹ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಒಂದು ಸಂಕಷ್ಟ ಇನ್ನೊಂದು ಬಾಕಿ ಇದೆ. ಅದೇನು ಅಂತಂದರೆ, ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರು ಅರ್ಜಿಯನ್ನು ಸಲ್ಲಿಸಿದ್ರು, ಜಾಮೀನು ಅರ್ಜಿಯನ್ನು ವಜಾ ಮಾಡಿ ಅಂತೇಳಿ, ಅವ್ರಿಗೆ ಕೊಟ್ಟಂಥ ಜಾಮೀನನ್ನು ವಜಾ ಮಾಡಿ ಅಂತ ಹೇಳಿ. ಸೊ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಬೇಲ್ ಭವಿಷ್ಯ ಇದೆ. 7 ಜನರ ಅದೃಷ್ಟ ಪರೀಕ್ಷೆ ನಾಳೆ ಅಂತಿದ್ದಾರೆ. ನಾಳೆನೇ ಆಗುತ್ತೋ ನಾಡಿದ್ದಾಗುತ್ತೋ ಗೊತ್ತಿಲ್ಲ. ನಾಳೆಯಿಂದ ಅರ್ಜಿ ವಿಚಾರಣೆ ಆರಂಭವಾಗುತ್ತೆ. ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿಗೂ ಈಗ ಟೆನ್ಷನ್ ಶುರುವಾಗಿದೆ. ಸೊ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನೋಡೋಣ. ನಾಳೆ ವಿಚಾರಣೆ ನಡೆಯುತ್ತೆ. ನಾಳೆನೇ ಆಗಬೇಕಾಗಿಲ್ಲ. ಆದೇಶವನ್ನು ಕಾಯ್ದಿರಿಸ್ಬೋದು ಅಥವಾ ವಾದ ಪ್ರತಿವಾದಗಳು ಕೂಡ ಆಗ್ಬೋದು. ಅದಕ್ಕೊಂದಿಷ್ಟು ಸಮಯಾವಕಾಶವನ್ನು ತೊಗೊಳ್ಬೋದು. ನೋಡೋಣ ಏನಾಗುತ್ತೆ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ.